ರಸ್ತೆ ಕೂಡ ಕಾಣಿಸ್ಬಾರ್ದು, ಎಲ್ಲ ಚಿನ್ನದ ರಸ್ತೆಗಳೇ ಕಾಣಿಸ್ಬೇಕಂತ ಭಾಷಣಗಳಲ್ಲಿ ತಾವೆಲ್ಲ ಹೇಳಿದ್ರೆ ಗಮನಿಸಿದ್ರ ಅಲ್ವಾ? ಇವತ್ತು ಈ ಒಂದು ದೊಡ್ಡ ಪಂಚಾಯತಿನಲ್ಲಿ ಎಷ್ಟು ರಸ್ತೆಗಳಾಗಿದೆ, ಎಷ್ಟು ರಸ್ತೆಗಳಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಯುವಕರು ಎಲ್ಲರನ್ನೂ ವಿಡಿಯೋಗಳು ಶೇರ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲ ರಸ್ತೆಗಳು ಏನು ಸಮಸ್ಯೆಗಳಲ್ಲಿದೆ, ಏನೆಲ್ಲ ತೊಂದರೆಗಳಿದೆ. ಮಾಲೂರು ತಾಲೂಕಲ್ಲಿ ಇವತ್ತು ಯಾವುದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ದುಡ್ಡು ಇಲ್ದಿದ್ದು ಏನೂ ಕೆಲಸ ಮಾಡಿಸ್ಕೊಂಬರಕ್ಕಾಗಲ್ಲ. ಅವನು ಯಾರೋ ಹೊಡೆದವನು ದುಡ್ಡು ಕೊಡಬೇಕು, ಓಡಿಸ್ಕೊಂಡಿರೋನು ದುಡ್ಡು ಕೊಡಬೇಕು. ನಿಜನಾ? ಯಾರನ್ನ ಸುಮ್ಮನೆ ಹೋಗ್ಬಿಟ್ಟು ಹಂಗೆ ಮಾಡಿಸ್ಕೊಂಬರ್ತೀರಾ? ಇಲ್ಲ ನಮ್ಗೆ ಹೊಡೆದ್ಬಿಟ್ಟಿದ್ದಾನೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ ಅವ್ರ ಕಡೆಯಿಂದ ಆಸ್ಪತ್ರೆಗೆ ದುಡ್ಡು ಕಟ್ಸಿದಾರಾ? ನೀವು ಕೊಟ್ಬಿಟ್ಟು ಬರಬೇಕು. ಹೋದ್ರೆ ಇವತ್ತು ತಾಲೂಕು ಆಫೀಸ್ಗಂತೂ ಹೋದ್ರೆ ನಮ್ಮ ಸ್ವಂತ ಜಮೀನುಗಳಿಗೆ, ಯಾರ್ದು ನಿಮ್ಮ ಸ್ವಂತ ಜಮೀನು ನಿಮ್ಮ ಹೆಸರಲ್ಲಿ ಇದೆಯೋ ಇಲ್ವಂತ ನೋಡ್ಕೊಳ್ಳೋಕ್ಕೂ ಕೂಡ ದುಡ್ಡು ಕೊಟ್ಟಿದ್ದು ನೋಡ್ಸಲ್ಲ. RTCಗಳೇ ಚೇಂಜ್ ಆಗಿಬಿಡುತ್ತೆ, ಇವತ್ತು ಪಾನಿಗಳೇ ಚೇಂಜ್ ಆಗಿಬಿಡುತ್ತೆ, ಸಿಗ್ಲೇ ಬೇರೆಯವ್ರಿಗೆ ಚೇಂಜ್ ಆಗಿಬಿಡುತ್ತೆ. ನೋಡ್ತಾ ಇದ್ರೆ ಇದೆಲ್ಲ ನಿಜನಾ? ಇವತ್ತು ಒಂದು RTC ತಗೊಳ್ಬೇಕಾದ್ರೆ ದುಡ್ಡು ಇಲ್ದಿ ತಗೊಳಕ್ಕಾಗಲ್ಲ, ಡಾಕ್ಯುಮೆಂಟ್ಸ್ಗಳು ಹುಡುಕಿದ್ರೆ ಕೂಡ ಸಿಗಲ್ಲ ಅಂತ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ ಇವತ್ತು ತಾಲೂಕಲ್ಲಿ. ಒಂದು ಕನ್ವರ್ಷನ್ ಮಾಡಬೇಕಾದ್ರೆ 3 ರಿಂದ 4 ಲಕ್ಷ ರೂಪಾಯಿ ಆಗುತ್ತೆ. ಪೋಡಿ ಮಾಡಿಸ್ಬೇಕಾದ್ರೆ ಏನು ಗೆದ್ದಿದ ತಕ್ಷಣ ಪೋಡಿ ಮಾಡಿಸ್ಬಿಡ್ತೀವಿ, ನಾವು ಬಾರ್ಲಾಕ್ಬಿಡ್ತೀವಿ, ಜನಕ್ಕೆ ಎಲ್ಲ ಅನುಕೂಲ ಮಾಡಿಬಿಡ್ತೀವಿ ಅಂತಂದ್ರು. ಯಾವ್ದಾರ ಪೋಡಿಗಳಾಗ್ತಾ ಇದೆಯಾ ಜನದ್ದು? ಯಾವುದೂ ಆಗ್ತಾ ಇಲ್ಲ. ಇವತ್ತು ಕರೆಕ್ಟಾಗಿದ್ದರೆ ಕೂಡ ಡಾಕ್ಯುಮೆಂಟ್ಸ್ಗಳು ಜನರ ಕೆಲಸಗಳಾಗ್ತಾ ಇಲ್ಲ. ಇವತ್ತು ಅವ್ರ ಕೆಲಸಗಳು ಮಾತ್ರ ಚೆಂದಾಗಿ ಆಗ್ತಾ ಇದೆ, ಬಡವ್ರ ಕೆಲಸ ಯಾವ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ತಮ್ಮೆಲ್ಲ ಊರುಗಳಲ್ಲಿ ಸೈಟ್ಗಳು ಫ್ರೀಯಾಗಿ ಕೊಡ್ತೀವಿ ಅಂತ ಬಂದು ಮನೆ ಮನೆಗೆ ಹೇಳಿದಾರಾ ಇಲ್ವಾ? ಏನಮ್ಮ ಹೇಳ್ತಿದಾರಾ? ಎಲ್ಲ ಫ್ರೀ ಸೈಟ್ಗಳು ಕೊಡ್ತೀವಿ ಊರಲ್ಲಿ ಅಂತ ಹೇಳಿದಾರಾ? ಇದೇ ಮಾತು ಎಲೆಕ್ಷನ್ ಮುಂಚೆನೂ ಕೇಳಿದ್ರ ತಾನೇ ನೀವು? ಎಲೆಕ್ಷನ್ ಮುಂಚೆನೂ ಕೇಳಿದ್ರಲ್ಲ ಭಾಷಣಗಳಲ್ಲಿ. ನಾನು ಗೆದ್ದು 1 ತಿಂಗಳಲ್ಲಿ ಎಲ್ರಿಗೂ ಅಕ್ಪತ್ರಗಳು ಕೊಡ್ತೀವಿ, ಉಚಿತವಾಗಿ ಫ್ರೀ ಸೈಟ್ಗಳು ಕೊಡ್ತೀವಿ ಅಂತ ಯಾರಿಗಾದ್ರೂ ಕೊಟ್ಟಿದ್ದಾರೆ ಇವತ್ತರೆಗೂ? 2.5 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಎಷ್ಟು ವರ್ಷ ಆಯ್ತು? 2.5 ವರ್ಷ. 2.5 ವರ್ಷದಲ್ಲಿ ಯಾರಿಗಾದ್ರೂ ಸೈಟ್ಗಳು ಕೊಟ್ಟಿದ್ದಾರಾ? ಉಚಿತವಾಗಿ ಕೊಟ್ಟಿದ್ದಾರಾ? ಈಗ ಯಾಕೆ ಕೊಡ್ತೀನಿ ಅಂತಂದರೆ ಮತ್ತೆ ಗ್ರಾಮ ಪಂಚಾಯತಿಗಳು ಎಲೆಕ್ಷನ್ ಬರುತ್ತೋ ಅಥವಾ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ, ನಗರದಲ್ಲಿ ಮಾಲೂರು ತಾಲೂಕು ನಗರದಲ್ಲಿ ಪುರಸಭೆ ಎಲೆಕ್ಷನ್ಗಳು ಬರುತ್ತೆ. ಆ ಎಲೆಕ್ಷನ್ಗಳು ಬರೋದ್ರಿಂದ ಸೈಟ್ ಕೊಡ್ತೀವಿ ಅಂದರೆ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ಕೊಂಡಿರ್ರಿ. ಯಾವಾಗ ಕೊಡ್ತಾರೋ, ನಾಳೆ ಕೊಡ್ತಾರೋ, ನಾಳಿದ್ದು ಕೊಡ್ತಾರೋ ಅಂತ ಕಾಯ್ಕೊಂಡಿರ್ಬೇಕು ಜನ. ಆ ಕಡೆನೂ ಹೋಗ್ಬಾರ್ದು, ಈ ಕಡೆನೂ ಹೋಗ್ಬಾರ್ದು, ಆ ರೀತಿ ಕಾಯ್ಕೊಂಡಿರ್ಬೇಕು. ಅಥವಾ ನಿಮ್ಮ ಎಲೆಕ್ಷನ್ಗಳು ಮತ್ತೆ ಇನ್ನು MLA ಎಲೆಕ್ಷನ್ ಬರುತ್ತೆ, MLA ಎಲೆಕ್ಷನ್ವರೆಗೂ ಕೊಡ್ತೀವಿ ಅಂತ ಹೇಳ್ಕೊಂಡೇ ಹೋಗ್ತಾರೆ. ಎಲ್ಲ ತಯಾರಾಗಿದೆಮ್ಮ, ಕೊಡೋದಕ್ಕೆಲ್ಲ ತಯಾರು ಮಾಡಿ ಇಟ್ಟಿದ್ದೀವಿ. ಚುನಾವಣೆ ಬಂದ್ಬಿಡ್ತು, ಚುನಾವಣೆ ಮುಗಿದ ತಕ್ಷಣ ನಿಮ್ಗೆಲ್ಲ ಕೊಟ್ಬಿಡ್ತೀವಿ. ನಿಜನಾ ಇದೆಲ್ಲ? 2.5 ವರ್ಷ ಬೇಕಾಗಿತ್ತಾ ಬಡವ್ರಿಗೆ ಸೈಟ್ಗಳು ಕೊಡೋಕ್ಕೆ? 2.5 ವರ್ಷ ಬೇಕಾ ಸೈಟ್ ಕೊಡೋಕೆ, ಅಕ್ಪತ್ರಗಳು ಕೊಡೋಕ್ಕೆ, ಸೈಟ್ಗಳು ಮಾರ್ಕ್ ಮಾಡಿ ಕೊಡೋಕ್ಕೆ? 10-15 ವರ್ಷದಿಂದ ಮಾಲೂರು ತಾಲೂಕಲ್ಲಿ ಹೋರಾಟಗಳು ಮಾಡ್ತಿದ್ದಾರೆ ಜನ. ಸುಮಾರು ಜನ ದುಡ್ಡುಗಳು ಕಟ್ಸ್ಕೊಂಡು ಇದುವರೆಗೂ ಸೈಟ್ಗಳು ಕೊಟ್ಟಿಲ್ಲ, ಅವ್ರಿಗೆ ಅಕ್ಪತ್ರಗಳು ಕೊಟ್ಟಿಲ್ಲ. ಸರ್ಕಾರ ಇದೆಯಲ್ಲ, ಸರ್ಕಾರ ಬಂದು 2.5 ವರ್ಷ ಆಯಿತು. ಯಾಕೆ ಕೊಡಬಾರ್ದು? ಇದುವರೆಗೂ ಕೊಡಬೇಕಾ ಬೇಡವಾ? ಅವ್ರವ್ರು ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನು ಬಡವ್ರಿಗೆ ಎಲ್ಲಿ ಕೊಡ್ಸೋಂಥದ್ದು? ಯಾರಿಗೆ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ ಮಾಲೂರು ತಾಲೂಕಲ್ಲಿ? ಹೋಗ್ಲಿ, ಸೈಟೇ ಕೊಟ್ಟಿಲ್ಲ ಅಂದರೆ ಮನೆಗಳು ಯಾರು ಕಟ್ಸ್ಕೊಟ್ಟಿದ್ದಾರೆ? ಇಷ್ಟೊಂದು ಸಮಸ್ಯೆಗಳಿದೆ, ತಮಗೆಲ್ಲ ಗೊತ್ತಿದೆ. ಇವತ್ತು ಚಿಕ್ಕತಿರುಪತಿ ದೇವಸ್ಥಾನ ಹೋಗಿದ್ರೆ ಎಲ್ಲ ಮನೆ ಶನಿವಾರ ಚಿಕ್ಕತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಯಾವ ರೀತಿ ಅಭಿವೃದ್ಧಿ ಆಗಿದೆ? ಇವತ್ತು ಚಿಕ್ಕತಿರುಪತಿನಲ್ಲಿ ಪಕ್ಕದಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. ಚಿಕ್ಕತಿರುಪತಿನಲ್ಲಿ ಇವಾಗೆಲ್ಲ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಜನರ ದುಡ್ಡು ಉಂಡಿಗೆ ಹಾಕೋದು, ಉಂಡಿ ದುಡ್ಡು ಇವರೇ ಖರ್ಚು ಮಾಡೋದು. ಉಂಡಿ ದುಡ್ಡು ಎತ್ತಿ ಜನಗಳದ್ದು ಉಂಡಿ ದುಡ್ಡು ಎತ್ತಿ ಖರ್ಚು ಮಾಡೋಕ್ಕೆ ಇವರೇ ಬೇಕಾ? ಗೇಟ್ ಇಟ್ಟಿದ್ದಾರೆ, ಗೇಟ್ಗೆ 25 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಏನು ಒಂದು ಗೇಟ್ಗೆ, ಆ ದಾರಿಗೆ ಒಂದು ಗೇಟ್ ಇಕ್ಕಿರೋದಕ್ಕೆ 25 ಲಕ್ಷ ರೂಪಾಯಿ ಗೇಟ್ಗೆ. ಯಾರು ದುಡ್ಡು? ಯಾರು ದುಡ್ಡು? ಭಕ್ತಾದಿಗಳು ಹಾಕಿರೋಂಥ ದುಡ್ಡಲ್ಲಿ 25 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಅಮ್ಮಮ್ಮ ಅಂದರೆ 2.5-3 ಲಕ್ಷ ರೂಪಾಯಿ ಅಂದರೆ ಆಗೋಯ್ತು, ಮುಗ್ದೋಯ್ತು ಆ ಗೇಟು. 5 ಲಕ್ಷ ಅಂದರೆ ಮುಗ್ದೋಯ್ತು. ಅಂಥದ್ದು 25 ಲಕ್ಷ ರೂಪಾಯಿ ಇವತ್ತು ಆ ಗೇಟ್ಗೆ. ಆ ರಸ್ತೆ ಮಾಡಿದ್ದಾರೆ, ರಸ್ತೆಗೆ 20-25 ಕೋಟಿ, 17 ಕೋಟಿನೇನು ರಸ್ತೆಗೆ ಹಾಕಿದ್ದಾರೆ. ಉಂಡಿ ದುಡ್ಡು. ಯಾಕೆ? ಇವ್ರದ್ದು ಸರ್ಕಾರ ಇದೆ, ಸರ್ಕಾರದಲ್ಲಿ ಮಾಡಿಸ್ಬಾರ್ದಾ? ಭಕ್ತಾದಿಗಳು ದುಡ್ಡು ಬೇಕಾ?
ಬೇರೆ ಯಾವುದು ಇಲ್ವಾ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೆಲಸ ಇವ್ರಿಗೆ? ಹಾಂ, ಉಂಡಿ ದುಡ್ಡು ಎತ್ತಿ ಈ ಥರ ಖರ್ಚು ಮಾಡ್ತಾರೆ. ಹೇಳೋದು ನೋಡ್ರೆ ನಾನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ. ಉಂಡಿ ದುಡ್ಡು ಖರ್ಚು ಮಾಡೋಕ್ಕೆ ಇವರೇ ಬೇಕಾ? ಇವತ್ತು ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಕಮಿಟಿ ಮಾಡಿದ್ದಾರೆ. ಇವತ್ತವರೆಗೂ ಅಧ್ಯಕ್ಷನ ಕೂಡ ಇವತ್ತವರೆಗೂ ಮಾಡಿಲ್ಲ. ಕಮಿಟಿ ಆಗಿ 1 ವರ್ಷ ಆಗ್ತಾ ಬರ್ತಾ ಇದೆ. ಯಾರು ಅಧ್ಯಕ್ಷರು ಅಂತ ಕೂಡ ಇದುವರೆಗೂ ಮಾಡಿಲ್ಲ. ಅಧ್ಯಕ್ಷರು ಮಾಡಿದ್ರೆ ಅಲ್ಲಿ ಬರೋಂಥ ಡೆವಲಪ್ಮೆಂಟ್ ಏನೋ ಅವ್ರವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವೆಲ್ಲ ಅವಶ್ಯಕತೆ ಇಲ್ಲ. ಎಲ್ಲ ಅವ್ರ ಪಕ್ಷದ ಕಾರ್ಯಕರ್ತರುಗಳೇ ಇರಬೇಕು. ಅವ್ರು ಹೇಳ್ದಂಗೆ ಕೇಳೋರು ಬೇಕು. ದೇವಸ್ಥಾನ ಉದ್ಧಾರಕ ಮಾಡೋರಾಗಿರ್ಬೋದು, ದೇವಸ್ಥಾನ ಉದ್ಧಾರಕ ಮಾಡೋಂಥ ಕೆಲಸ ಭಕ್ತಾದಿಗಳು ಹಿಡಿದು ಕೆಲಸ ಮಾಡಿಸ್ಕೊಳ್ಳೋಂಥವ್ರು ಅಂಥವ್ರು ಬೇಕಾಗಿಲ್ಲ ಇವತ್ತು ಅವ್ರಿಗೆ. ಇಷ್ಟೆಲ್ಲ ಮಾಲೂರು ತಾಲೂಕಲ್ಲಿ ನಡೀತಾ ಇದೆ. ತಮಗೆಲ್ಲ ಇವೆಲ್ಲ ಗೊತ್ತಿರೋಂಥ ವಿಚಾರಣೆ. ಈಗಾಗಲೇ ಸಮಯ ಹೆಚ್ಚಾಗಿದೆ. ಇವಕ್ಕೆಲ್ಲ ಮುಂದಿನ ದಿನಗಳಲ್ಲಿ ತಾವೇ ಉತ್ತರ ಕೊಡಬೇಕಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ